ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಓಕೆನಾ. ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಪೊಟ್ಲಿ ಬಟನ್ ಯಾವ ರೀತಿ ಮಾಡೋದು ಮತ್ತು ಸಿಂಗಲ್ ಫುಟ್ ಹಾಕಿ ಯಾವ ರೀತಿ ಹೊಲಿದಂತ ತೋರಿಸ್ದೆ. ನಾನು ಸಿಂಗಲ್ ಫುಟ್ಟು ಕಳೆದೋಯ್ತು, ಈಗ ಹೊಸದು ತರಬೇಕು. ಅದಕ್ಕೋಸ್ಕರ ಈಗ ಇಷ್ಟು ಹೊಲ್ದಿದ್ದೀನಿ. ಫ್ರಂಟ್ ಪಾರ್ಟ್ನ ನಾವು ನಾರ್ಮಲ್ ಫುಟ್ ಇಟ್ಕೊಂಡೆ ಯಾವ ರೀತಿ ಹೊಲಿದಂತ ತೋರಿಸ್ತೀನಿ, ಬನ್ನಿ. ಈಸಿಯಾಗಿ ಪಟ್ಲಿ ಬಟನ್ ಯಾವ ರೀತಿ ಮಾಡೋದಂತ ಕೂಡ ನಿಮಗೆ ನಾನು ತೋರಿಸಿದ್ದೀನಿ ಫ್ರೆಂಡ್ಸ್. ಈಗ ಅದನ್ನು ಯಾವ ರೀತಿ ಫ್ರಂಟ್ ಪಾರ್ಟ್ಗೆ ಹೊಲ್ಕೊಳ್ಳೋದಂತ ತೋರಿಸ್ತೀನಿ. ಫಸ್ಟ್ ಇಲ್ಲಿ 1 ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. 1 ಇಂಚಿಗೆ ಇಲ್ಲಿ 1 ಇಂಚಿಗೆ ನಾವು ಮಾರ್ಕ್ ಮಾಡ್ಕೋಬೇಕು. ಫಸ್ಟ್ ಇಲ್ಲಿ 1 ಇಂಚಿಗೆ ಮಾಡ್ಕೊಂಡ್ರೆ ಇಲ್ಲಿ ಅರ್ಧ ಇಂಚು ನಮಗೆ ಉಕ್ಸ್ ಪಟ್ಟಿಗೆ ಹೋಗುತ್ತೆ. ಸೊ ಇಲ್ಲಿ ನಮಗೆ ಅದು ಕರೆಕ್ಟಾಗಿ ಇಲ್ಲಿ 1 ಇಂಚಿಗೆ ಬರುತ್ತೆ. 1 ಇಂಚಿಗೆ ನಾವು ಮಾರ್ಕ್ನ ಮಾಡ್ಕೋಬೇಕು. 1 ಇಂಚಿಗೆ ಮಾಡಿಕೊಂಡು ಅದು ಹೊಲಿಯೋದಕ್ಕೆ ಕರೆಕ್ಟಾಗಿ ಸ್ವಲ್ಪ ಏರುಪೇರಾಗಿ ಹಿಂದೆ ಮುಂದೆ ಹೋಗಿ ಕರೆಕ್ಟಾಗಿ ಅದು ಬರುತ್ತೆ. ಎಷ್ಟು ಬರುತ್ತೆ ಅಂತ ನೀವಿಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡು ಅಷ್ಟು ಬಟನ್ನ ನಾವು ರೆಡಿ ಮಾಡಿ ಇಟ್ಕೋಬೇಕು. ಒಂದು ಹೊಲ್ದು ನಾವು ಮಾಡ್ಕೋತೀವಿ ಅಂದರೆ ಆಗಲ್ಲ ಫ್ರೆಂಡ್ಸ್. ಅದು ಮೇಲೆ 1 ಇಂಚಲ್ಲಿ ಗ್ಯಾಪ್ ಇದೆ. ಓಕೆನಾ. ನೋಡಿ, ಇಷ್ಟು ನಮಗೆ ಬಟನ್ಸ್ ಬೇಕು. 1 2 3 4 5 6 7 8 ಬಟನ್ ಬೇಕು. ಇಲ್ಲಿ ಎಷ್ಟೈತೆ ನೋಡೋಣ. 1 2 3 4 5 6 7 ಬಟನ್ ಐತೆ ಫ್ರೆಂಡ್ಸ್. ಇಲ್ಲಿ ಇನ್ನೊಂದು ಮಾಡ್ಕೊಳ್ಳೋಣ. ಫಸ್ಟ್ ನಾವು ಹೊಲಿಯುವಾಗ ಲೈನಿಂಗ್ ಬಟ್ಟೆ ಮೇಲೆ ಇಟ್ಕೊಂಡು ಹೊಲಿತಾ ಇದ್ವಿ ಫ್ರೆಂಡ್ಸ್. ಈಗೆಲ್ಲ ಆಲ್ಮೋಸ್ಟ್ ಹಂಗೆ ಹೊಲಿಯೋದು. ಸೊ ನಾನು ಇವತ್ತಿನ ಥರ ವೆರೈಟಿ ಹೊಲಿತೀನಿ. ಬರುತ್ತಾ ಇಲ್ವಾ ಅಂತ ನೋಡ್ತೀನಿ, ಆಮೇಲೆ ಬಿಚ್ಚಿ ಬೇಕಾದ್ರೆ ಹೊಲ್ಕೊಳ್ಳೋಣ. ಒಟ್ಟಾಗಿ ನಾವು ಕಲಿಬೇಕು. ಸೊ ಇದನ್ನು ನಾನೇನು ಮಾರ್ಕ್ ಮಾಡಿದ್ದೀನಿ ನೋಡಿ. ಮತ್ತು ಇಲ್ಲಿ 1/4 ಇಂಚಿಗೆ ನಾನು ಸ್ಟಿಚ್ ಹಾಕೋಕ್ಕೆ ಮಾರ್ಕ್ ಮಾಡಿಟ್ಟಿದ್ದೀನಿ. ಕಾಣ್ತಾ ಇದೆಯಲ್ಲ, ಇನ್ನು ನೋಡ್ತಾ ಇರ್ಬೋದು. 1/4 ಇಂಚಿಗೆ ಈ ಲೈನು ಇದಲ್ಲ, ಇದು ಪೊಟ್ಲಿ ಬಟನ್ ಇಡೋಕ್ಕೆ ಮಾರ್ಕು, ಇದು 1/4 ಇಂಚು ಹೊಲಿಯೋಕ್ಕೆ ಮಾರ್ಕು. ಸೊ ಇದನ್ನು ಒಂದೇ ಸತಿ ಈ ರೀತಿ ಹಿಂದೆಗಡೆ ಇಟ್ಟು ಹೊಲಿಯೋದು ಟ್ರೈ ಮಾಡ್ತಾಯಿದ್ದೀನಿ. ಹೇಗೆ ಬರುತ್ತೆ ಗೊತ್ತಿಲ್ಲ. ಸೊ ಬನ್ನಿ ನೋಡೋಣ. ನಾವೇನು 1/4 ಇಂಚಿಗೆ ಮಾರ್ಕ್ ಮಾಡಿರ್ತೀವಲ್ಲ ಅದು ಹೊಲ್ಕೋಬೇಕು. ನೋಡಿ, ಈ ರೀತಿ ಹಿಂದೆಗಡೆ ಇಟ್ಟಿದ್ದೀನಿ. ಕೆಳಗಡೆ ಹೇಗೆ ಬರ್ತೋ ಗೊತ್ತಿಲ್ಲ ಫ್ರೆಂಡ್ಸ್. ಹೊಸ್ದಾಗಿ ನೋಡ್ತೀನಿ. ಒಂದೇ ಥರ ಹೊಲಿಬಾರ್ದಲ್ವ, ಸ್ವಲ್ಪ ಡಿಫ್ರೆಂಟಾಗಿ ಇರಬೇಕು. ಒಂದೊಂದೇ ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಚೆನ್ನಾಗಿ ಬಂತಂದರೆ ಹೇಳ್ತೀನಿ, ಚೆನ್ನಾಗಿ ಬಂದಿಲ್ಲ ಅಂದರೂ ಹೇಳ್ತೀನಿ. ಓಕೆನಾ. ನಿಮಗೆ ಹೇಗೆ ಅಡ್ಜಸ್ಟ್ ಮಾಡ್ಕೊತೀರೋ ಗೊತ್ತಿಲ್ಲ. ಒಂದೇ ಹೊಲಿಗೆ ಹಾಕಿದ್ದೀನಿ, ಒಂದೇ ಸ್ಟಿಚ್ ಹಾಕಿದ್ದೀನಿ, 2 ಹಾಕಿಲ್ಲ. ಫಸ್ಟ್ ಇದನ್ನು ಈಗ ಹೊಲ್ದಿದ್ದೀನಿ. ಇದನ್ನು ಈ ರೀತಿ ಉಲ್ಟಾ ತೆಗೆದು ನೋಡ್ಕೊಳ್ಳೋಣ ಯಾವುದ್ಯಾವುದು ಎಲ್ಲೆಲ್ಲಿ. ನೋಡಿ, ಕರೆಕ್ಟಾಗಿ ಬಂದಿದೆ ಫ್ರೆಂಡ್ಸ್ ಇಲ್ಲಿ. ಆದರೆ ಇದೊಂಚೂರು ಒಳಗೆ ಮೇಲೆ ಬಂದುಬಿಟ್ಟಿದೆ. ಅದ್ರ ಮೇಲೆ ಸ್ಟಿಚ್ ಹಾಕೋ ಬಂದರೆ ಸರೋಗುತ್ತೆ. ಎಲ್ಲ ಕರೆಕ್ಟಾಗಿದೆ, ಬಟ್ ಇದೊಂಚೂರು ಒಳಗೆ ಸೇರ್ಕೊಂಬಿಟ್ಟಿದೆ. ಇದೊಂದೇ ಅದೊಂದು ಬಿಚ್ಚೋಣ. ಯಾಕಂದರೆ ನಾನು ಹಾಕಿರೋದು ಒಂದೇ ಹೊಲಿಗೆ ಅಲ್ವಾ. ಸೊ ಆರಾಮಾಗಿ ನಾವು ಬಿಚ್ಕೋಬೋದು. ಯಾವುದಂತ ನೋಡ್ಕೊಳ್ಳೋಣ. ಅದನ್ನೊಂಚೂರು ಇಲ್ಲಿ ಬಿಚ್ಚಿಬಿಟ್ಟು ಒಂಚೂರು ಹಿಂದಕ್ಕೆ ಹೊಲಿಗೆ ಹಾಕೋಣ. ಎಲ್ಲ ಹೊಲ್ದುಬಿಟ್ಟು ನಿಮಗೆ ತೋರಿಸ್ತಾ ಇಲ್ಲ ನಾನು, ನಿಮ್ಮ ಮುಂದೆನೇ ನಾನು ಹೊಲ್ದು ಹಾಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಹೇಗೆ ಬಂತು ಅಂತ ಅದನ್ನು ಬಿಚ್ಚೋದು ಕೂಡ ನಿಮಗೆ ನಾನು ತೋರಿಸ್ಬಿಟ್ಟೆ ನಾನು ವಿಡಿಯೋ ಮಾಡ್ತೀನಿ. ನೋಡಿ, ಈ ರೀತಿ ಬಂದಿದೆ. ಅದನ್ನು ಒಂಚೂರು ಹಿಂಗೆ ಮೇಲೆ ಕೇಳಿಕೊಂಡು ಅದರಲ್ಲಿ ಸ್ಟಿಚ್ ಹಾಕೋಣ.
ನೋಡಿ ಈಗ ಬಟನ್ಸ್ ಎಲ್ಲ ಕರೆಕ್ಟಾಗಿ ಒಂದೇ ಲೆವೆಲಲ್ಲಿದೆ. ಇನ್ನೊಂದು ಇಲ್ಲಿ ಸೇರ್ಕೊಂಬಿಟ್ಟೈತೆ ಫ್ರೆಂಡ್ಸ್. ಇದನ್ನು ಬಿಚ್ಚೋಣ, ಓಕೆನಾ? ನೋಡಿ ಎಲ್ಲ ಒಂದೇ ಲೆವೆಲಲ್ಲಿದೆ, ನೋಡ್ತಾ ಇರ್ಬೋದು, ಎಲ್ಲ ಒಂದೇ ಲೆವೆಲಲ್ಲಿದೆ. ಇದೊಂದು ಮತ್ತೆ ಒಂದು ಸೇರ್ಕೊಂಬಿಟ್ಟಿದೆ. ಸೊ ನೋಡಿ ಫ್ರೆಂಡ್ಸ್, ಇದೇನು ಅದ್ರ ಮೇಲೆ ಸ್ಟಿಚ್ ಇರಲಿಲ್ಲ, ಬಟ್ ಇದನ್ನು ಹಾಕೋವಾಗ ಅದ್ರ ಮೇಲೆ ಬಂದುಬಿಟ್ಟಿತ್ತು ಅಷ್ಟೇ. ಅದು ಒಳಗೆ ಬಿಚ್ಚಿದ್ದೀನಿ. ಈಗ ಇದನ್ನು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಳೋಣ. ಎಕ್ಸ್ಟ್ರಾ ಇರೋದನ್ನು ಇಲ್ಲಿ ಈ ಕಡೆ ಕಟ್ ಮಾಡ್ಕೊಳೋಣ. ಈಗ ಇಲ್ಲಿ ಇದ್ರ ಹತ್ರ ಬಿಟ್ಟು ಇಲ್ಲಿ ನಾಚ್ ಹಾಕೋಣ. ನಾಚ್ ಹಾಕೊಂಡ್ರೆ ನಮಗೆ ಈಸಿಯಾಗಿ ಬಟ್ಟೆ ಟರ್ನ್ ಆಗುತ್ತೆ. ನಾವು ಹಾಕಿರೋ ಸ್ಟಿಚ್ ಯಾವ ಕಾರಣಕ್ಕೂ ಕಟ್ ಆಗಬಾರ್ದು. ನೋಡಿ ಈ ರೀತಿ ಆದಮೇಲೆ ಇದನ್ನು ಈ ರೀತಿ ಉಲ್ಟಾ ಮಾಡಿಕೊಂಡ್ರೆ ಈಸಿಯಾಗಿ ಬರುತ್ತೆ. ನೋಡಿ ಈಸಿಯಾಗಿ ಬಂದಿದೆ. ಈಗ ಇದ್ರ ಮೇಲೆ ಒಂದು ನಾಟ್ ಸ್ಟಿಚ್ ಹಾಕೋಣ. ನಿಧಾನಕ್ಕೆ ಹಾಕ್ಕೊಳ್ಳಿ, ಅರ್ಜೆಂಟ್ ಏನಿಲ್ಲ, ನಿಧಾನಕ್ಕೆ ಹಾಕ್ಕೋಬೋದು. ಸಿಂಗಲ್ ಫುಟ್ ಫ್ರೆಂಡ್ಸ್. ಈಗ ರಜಾ ಅಲ್ಲ, ಎಲ್ಲೋ ಹಾಕ್ತಿದ್ದಾರೆ, ತಗೋಬೇಕು. ಇದರಲ್ಲಿ ಟ್ರೈ ಮಾಡೋಣ ಈ ರೀತಿ ಅಂತ ಮಾಡಿದೆ. ನನಗಿದು ಈಸಿ ಆಯಿತು. ಸೊ ನಿಮಗೆ ಯಾವ ಥರ ಅಂದರೆ ಸಿಂಗಲ್ ಫುಟಲ್ಲಿ ಈಸಿ ಆಗುತ್ತಾ, ಡಬಲ್ ಫುಟಲ್ಲಿ ಇದೇ ರೀತಿ ಅಂದರೆ ಫಸ್ಟು ನಾವು ಲೈನಿಂಗ್ ಬಟ್ಟೆ ಮೇಲೆ ಹೊಲ್ಕೊಂಡಿದ್ದು ತೋರಿಸಿದೆ. ಸೊ ಅದನ್ನು ಬಿಟ್ಟು ಇದೇ ರೀತಿ ಒಂದೇ ಸತಿ ನಾವು ಒಳಗಡೆ ಇನ್ಸರ್ಟ್ ಮಾಡಿ ಹೊಲ್ಕೊಳೋದು ಈಸಿನ ಕಮೆಂಟ್ ಮಾಡಿ. ಸೊ ನನಗಿದು ತುಂಬಾ ಈಸಿ ಅನ್ನಿಸ್ತು. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೊ ನೋಡಿ ಎಷ್ಟು ಪರ್ಫೆಕ್ಟಾಗಿ ಫಿನಿಶಿಂಗು ಕೂಡ ಅಷ್ಟೇ ನೀಟಾಗಿದೆ, ನೋಡ್ತಾ ಇರ್ಬೋದು ನೀವು. ನೋಡಿ ಕಾಣ್ತಾ ಇದೆ, ಎಲ್ಲ ಒಂದೊಂದು ಇಂಚಿಗಿದೆ, ಬಟ್ ಇದೊಂಚೂರು ಹತ್ರ ಆಗಿಬಿಟ್ಟಿದೆ ಅಷ್ಟೇ ಫ್ರೆಂಡ್ಸ್, ಮಿಕ್ಕಿದೇನಿಲ್ಲ. ಈಗ ಇದು ನಾವು ಸುತ್ತು ಹೊಲ್ಕೊಂಡು ಡಾಟ್ ಹೊಲ್ಕೊಳ್ಳೋಣ. ಕ್ಲೀನಾಗಿ ಇದನ್ನು ಈ ರೀತಿ ಮಾಡಿಕೊಂಡು ಸುತ್ತು ಹೊಲ್ಕೊಂಡಾದ್ಮೇಲೆ ನಾವು ಡಾಟ್ ಇಡ್ತೇವೆ. ಇದು ಕಟ್ಟಿಂಗ್ ವಿಡಿಯೋ, ನಿಮಗೆ ಕಟ್ಟಿಂಗು ಮತ್ತು ಮಾರ್ಕಿಂಗ್ ತೋರಿಸಿದ್ದೀನಿ. ಇದು ಫುಲ್ಲು ನಾನು ಇಲ್ಲಿ 2.5 ಇಂಚ್ ಆಗೋಷ್ಟು ನಿಮಗೆ ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿದ್ದೀನಿ. ಯಾಕಂದರೆ ಹೊಸದಾಗಿ ಕಲಿಯೋರಿಗೆ ಅದು ತುಂಬಾ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಎಕ್ಸ್ಟ್ರಾ ಬಟ್ಟೆ ಬಿಟ್ಟು ನಾವು ಹೊಲಿದು ಕಟ್ ಮಾಡಿ ತೋರಿಸಿದ್ದೀನಿ. ನಾವು ಒಂದೇ ಸತಿ ಎಷ್ಟಿರುತ್ತೆ ಅಷ್ಟೇ ಮೆಜರ್ಮೆಂಟ್ ತಗೊಂಡ್ರೆ ಕಟ್ ಮಾಡೋವಾಗ ಮತ್ತು ಹೊಲಿಯೋವಾಗ ಹೆಚ್ಚು ಕಡಿಮೆ ಆದರೆ ನಮಗೆ ಬಟ್ಟೆ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಎಕ್ಸ್ಟ್ರಾ ಬಿಟ್ಟೇ ನಿಮಗೆ ನಾನು ತೋರಿಸಿದ್ದೀನಿ ಬಿಗಿನರ್ಸ್ಗೆ. ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ರೆಡಿ ಬಂದು ನಮಗೆ ರೆಡಿಮೇಡ್ ಬ್ಲೌಸಲ್ಲಿ ರೆಡಿ ಬಂದು 8.5 ಫ್ರೆಂಡ್ಸ್. 8.5 9 ಇಂಚು ಅಂದ್ಕೊಳ್ಳಿ, 9ಕ್ಕಿದೆ. ಇಲ್ಲಿ ನೋಡಿ ಎಕ್ಸ್ಟ್ರಾ ಎಷ್ಟು ಬಿಟ್ಟಿದ್ದೀನಿ ಅಂತ, 9 ಆದಮೇಲೆ 10 ಅನ್ನೋದು 12, 3 ಇಂಚ್ ಬಿಟ್ಟಿದ್ದೀನಿ. ಸೊ ನಾವು ಹೊಲ್ದಾದ್ಮೇಲೆ ಫುಲ್ ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ಇತ್ತಂದರೆ ನಾವು ಆರಾಮಾಗಿ ಕಟ್ ಮಾಡಿ ತೆಗಿಬೋದು. ಹೊಸಬ್ರಿಗೆ ಗೊತ್ತಿಲ್ಲದೆ ಇರೋರು ಒಂದೇ ಸತಿ ನಾವು ಕಟ್ ಮಾಡಿದ್ರೆ ಇದು ತುಂಬ ಚಿಕ್ಕದಾಗೋಗುತ್ತೆ, ಆವಾಗ
ಇದು ಬಟ್ಟೆ ಮತ್ತೆ ಬಿಸಾಡಿ ಮತ್ತೆ ಹೊಸ ತಗೊಂಡು ಹೊಲಿಬೇಕಾಗುತ್ತೆ. ಆ ರೀಸನ್ಗೋಸ್ಕರ ನಾವು ಕಲಿತಾ ಇದ್ದೀವಿ ಅಂದರೆ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ನಾವು ಕಂಪಲ್ಸರಿ ಬಿಟ್ಕೊಂಡು ನಾವು ಕಲೀಲೇಬೇಕು. ಓಕೆನಾ. ತೆಗೆದು ಡಾಟ್ ಹಿಡಿಯೋಣ. ಡಾಟಿಂಗ್ ಮಾರ್ಕ್ಗಳಿರುತ್ತೆ, ಅದೇ ಪ್ರಕಾರ ಇಲ್ಲಿ ಹಿಡ್ಕೊಂಡ್ರೆ ಸಾಕಾಗತ್ತೆ. ಇದೆರಡರ ಸೆಂಟ್ರ್ ಡಾಟ್ ನೋಡಿ, ಇದೆರಡು ಸೆಂಟ್ರ್ ಡಾಟ್ ಬರುತ್ತೆ. ಇದರ ಮಧ್ಯೆಯಲ್ಲಿ ಈ ಡಾಟ್ ಬರುತ್ತೆ. ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ನೋಡಿ ಫ್ರೆಂಡ್ಸ್. ಇಷ್ಟು ನಮಗೆ ಕರೆಕ್ಟಾಗಿ ಪಫ್ ಅನ್ನೋದಿಲ್ಲಿ ನಮಗೆ ಚೆಸ್ಟ್ ಹತ್ರ ನಮಗೆ ಈಸಿಯಾಗಿ ಕಪ್ಸ್ ಅನ್ನೋದು ಕೂತ್ಕೊಳ್ಳುತ್ತೆ. ಸೊ ಇಷ್ಟು ಫ್ರಂಟ್ ಪಾರ್ಟದ್ದು ನಿಮಗೆ ಫ್ರಂಟ್ ಪಾರ್ಟ್ ಡಾಟ್ ಇದು ಏನದು ಪಟ್ಲಿ ಬಟನ್ದು ಮತ್ತು ಡಾಟ್ ಹಿಡಿಯೋದು ನಿಮಗೆ ಫ್ರಂಟ್ ಪಾರ್ಟ್ಸ್ ಈ ರೀತಿಯಾಗಿ ಬರುತ್ತೆ. ಇದೇ ಥರ ನಾವು ಇನ್ನೊಂದು ಇದನ್ನು ಹೊಲ್ಕೊಳ್ಳೋಣ. ಇದಕ್ಕೇನು ಇದು ಬೇಡ ಫ್ರೆಂಡ್ಸ್, ಇದನ್ನು ಈ ರೀತಿ ಹೊಡ್ಕೊಂಡು ನಾವು ಉಲ್ಟಾ ಮಾಡಿಕೊಂಡ್ರೆ ಸಾಕಾಗುತ್ತೆ. ಕಾಲು ಇಂಚಿಗೆ ಹೊಲ್ಕೋಬೇಕು. ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿಕೊಂಡು ಇದನ್ನು ಇಲ್ಲಿ ಕಂಪಲ್ಸರಿ ನಾವು ನಾಚ್ ಅನ್ನೋದನ್ನು ಹಾಕೋಬೇಕು ಫ್ರೆಂಡ್ಸಲ್ಲಿ. ಯಾಕಂದರೆ ಇಲ್ಲಿ ಕರ್ವ್ ಹತ್ರ ನಮಗೆ ಕರೆಕ್ಟಾಗಿ ಕೂರಬೇಕು. ಇಷ್ಟಾದಮೇಲೆ ನೋಡಿ ಇದನ್ನು ಈ ರೀತಿಯಾಗಿ ಉಲ್ಟಾ ಮಾಡಿಕೊಂಡು ನೋಡಿ ಈ ರೀತಿ ಉಲ್ಟಾ ಮಾಡಿಕೊಂಡು ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಪ್ರೆಸ್ ಮಾಡ್ಕೊಂಡಾದ್ಮೇಲೆ ಇದ್ರ ಮೇಲೆ ನಾಚ್ ಅನ್ನೋದನ್ನು ಹಾಕ್ಕೋಬೇಕು. ನೋಡಿ ಫ್ರೆಂಡ್ಸ್, ಇಷ್ಟು ನಮಗೆ ಫ್ರಂಟ್ ಪಾರ್ಟು ರೈಟ್ ಲೆಫ್ಟು ಎರಡು ರೆಡಿ ಆಗೋಗುತ್ತೆ. ಇದನ್ನೀಗ ಸುತ್ತು ಹೊಲ್ಕೊಳ್ಳೋಣ. ಸುತ್ತು ಹೊಲ್ದಾದ್ಮೇಲೆ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಲೈನಿಂಗ್ ಬಟ್ಟೆ ನಾವು ಮಾರ್ಕ್ ಮಾಡಿ ಕಟ್ ಮಾಡಿರೋದನ್ನು ಕಟ್ ಮಾಡಬಾರ್ದು. ಅದು ಸುತ್ತ ಎಕ್ಸ್ಟ್ರಾ ಇರೋದನ್ನು ಮಾತ್ರ ನಾವು ಕಟ್ ಮಾಡಿ ತಕ್ಕೋಬೇಕು. ಅದಾದಮೇಲೆ ಈಗ ಡಾಟ್ನ ಹಿಡಿಯೋಣ. ಫಸ್ಟ್ನೇ ಡಾಟ್ ಈಗ ಸೆಕೆಂಡ್ ಡಾಟ್
ನೋಡಿ ಸೆಂಟ್ರ್ ಪಾಯಿಂಟ್ಗೆ ಅದು ನಾವು ಸೆಂಟ್ರ್ ಹಿಡಿದ್ರೆ ಅದು ಸೆಂಟ್ರ್ ಪಾಯಿಂಟ್ಗೆ ಬರುತ್ತೆ. ನೋಡಿ ಫ್ರೆಂಡ್, 2 ಪಾರ್ಟು ನಮಗೆ ರೆಡಿ ಆಯಿತು. ನೋಡ್ತಾ ಇರ್ಬೋದು, 2 ಇಲ್ಲಿ ಸಮಕ್ಕಿದೆ. ಎಕ್ಸ್ಟ್ರಾ ಇತ್ತು ಅಂದರೆ ನಾವಿಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ. ಸೊ 2 ನಮಗೆ ಸಮಕ್ಕಿದೆ. ನೋಡ್ತಾ ಇರ್ಬೋದು, 2 ಸಮಕ್ಕಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನು ನಿಮಗೆ 3 ದಿನ ನಾನು ಯಾವ ವಿಡಿಯೋನೂ ಹಾಕೋಕ್ಕಾಗಲ್ಲ ಫ್ರೆಂಡ್ಸ್, ಯಾಕಂದರೆ ನಮ್ಮದು ಹೋಲಿ ವೀಕ್ ಸ್ಟಾರ್ಟ್ ಆಯಿತು ಈಗ. ಮತ್ತು ನಮಗೆ ಗುರುವಾರ ಪಾತ್ರೆ ತೊಳೆ ಹಬ್ಬ, ಮತ್ತು ಶುಕ್ರವಾರ ಗುಡ್ ಫ್ರೈಡೇ ಇರುತ್ತೆ, ಸ್ಯಾಟರ್ಡೇ ಈಸ್ಟರ್ ಈವ್ ಇರುತ್ತೆ. ಸೊ ಅದರಿಂದ ನಮಗೆ ವಿಡಿಯೋ ಹಾಕೋಕ್ಕಾಗೋದಿಲ್ಲ. ಸಾರಿ, ಅದ್ರ ನೆಕ್ಸ್ಟ್ ಡೇಯಿಂದ ನಿಮಗೆ ಕಂಟಿನ್ಯೂಸ್ ವಿಡಿಯೋನ ಹಾಕ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹೇಗೆ ಅನಿಸುತ್ತೆ ವಿಡಿಯೋ ಕಮೆಂಟ್ ಮಾಡಿ. ದಯವಿಟ್ಟು ಆದಷ್ಟು ಅರ್ಥ ಮಾಡಿಕೊಂಡು ಕ್ಲೀನಾಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕ್ಲೀನಾಗಿ ಅರ್ಥ ಮಾಡ್ಕೊಂಡು ನೀವು ಕೂಡ ಬ್ಲೌಸಲ್ಲಿ ಇದನ್ನು ಕಲಿತ್ಕೊಳ್ಳಿ. ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.